ಕರೆಕ್ಟ್ ಇದೆನಾ? ಡೈರೆಕ್ಷನ್ ನೋಡ್ಕೊಳ್ರಿ. ನೀವು ಡೈರೆಕ್ಷನ್ ನೋಡ್ಕೊಳ್ಳಾರ್ದ ಏರಿ ಥ್ರೆಡ್ ಮಾಡಕ್ ಹೋದ್ರು ಕೂಡ ಹೋಗಲ್ಲ. ಡೈರೆಕ್ಷನ್ ಕರೆಕ್ಟ್ ಇದ್ರೆ ಮಾತ್ರ ಹೋಗುತ್ತೆ. ನೋಡಿದ್ರಾ? ಪೂರ್ತಿ ಕೆಳಗಡೆ ಬಗ್ಗಿದ್ರಿ ಅಪ್ಪಿ. ನೋಡ್ರಿ ಹಿಂಗ ಕೆಳಗಡೆ ಹಿಂಗ್ ಬಲ್ತಾ ಇದ್ರಲ್ಲ ನೀವು, ಅದು ಬೇಡ. ಇಲ್ಲಿ ನೋಡ್ರಿ ಸ್ಟ್ರೇಟ್ ಆಗೇ ಇದೆ. ರೂಟ್ ನೋಡ್ಕೊಂಡಿದ್ದೀರಾ ಹೆಂಗಿದೆ ಅಂತ? ಎಷ್ಟು ಚೆನ್ನಾಗಿದೆ ಅವ್ರದ್ದು ರೂಟ್ ನೋಡ್ರಿ. ಅವ್ರ ಹ್ಯಾಂಡ್ ಅಷ್ಟೇ ತಿರುಗ್ತಿರ್ತದೆ, ದಾರ ಅಲ್ಲ. ಇವರು ದಾರ ಇದು ಇದನ್ನೇ ನಿಮಗೆ ಇಂಪಾರ್ಟೆಂಟ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡೋದು. ಈ ಕೈ ಮೇಲೆ ಹೋಗ್ಬೇಕು, ಈ ಕೈ ಮೇಲೆ ಕೆಳಗಡೆ ಬರ್ಬೇಕಂತ ಏನ್ ತೋರಿಸಿರೋದು ನಾನು ನಿಮ್ಗೆ, ಅದನ್ನೇ ತೋರಿಸಿರೋದು. ಇಲ್ಲಿ ನೋಡ್ರಿ, ನಿಮಗೆ ಹೆಂಗ್ ತೋರಿಸಿದ್ರೆ ನಾನು ಹಂಗೆ ಮಾಡೋದು. ನಿಮಗೊಂದು ಹೇಳ್ಕೊಟ್ಟು ನನಗೊಂದು ನಾ ಮಾಡೋದು, ನಾನು ಅದು ಅಲ್ವೇ ಅಲ್ಲ ಕೆಲಸ. ನಾನು ಹಂಗೆ ಮಾಡೋದಿಲ್ಲ. ಇಲ್ಲಿ ನೋಡ್ರಿ, ನಿಮಗೆ ಹೆಂಗೆ ಹೇಳ್ಕೊಟ್ಟಿದ್ದೀನಿ ಹಂಗೆ ಮಾಡ್ತೀನಿ. ಕಿರುಬೆರಳಿನಲ್ಲಿ ಸುತ್ಕೊಳ್ರಿ ಅಂತ ಹೇಳಿದೆ. ನಿಮಗೆ ಹೆಂಗಾಗುತ್ತೆ ಹಂಗೆ ಸುತ್ಕೊಳ್ರಿ. ಇದನ್ನೇ ಕಿರುಬೆರಳಲ್ಲೇ ನೀವು ಸುತ್ತಬೇಕಂತ ಏನಿಲ್ಲ, ನಿಮ್ಗೆ ಕಂಫರ್ಟಬಲ್ ಅದು. ಬಟ್ ಥ್ರೆಡ್ಡಿಂಗ್ ಮಾತ್ರ ನಾನು ಹೆಂಗೆ ಹೇಳ್ಕೊಟ್ಟೆ ನೀವು ಹಂಗೆ ಕಲ್ತ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ? ಥ್ರೆಡ್ಡಿಂಗ್ ಆರಾಮಾಗಿರ್ತೀರ. ಕತ್ ನೋವು ಆಗಲ್ಲ, ಇದು ನೋವಾಗಲ್ಲ. ದೌಡಿ ಎಲ್ಲ ನೀವು ಬಾಯಲ್ಲಿ ಇಟ್ಕೊಂಡು ಮಾಡಿದ್ರೆ ಆಗಲ್ಲ. ಇದು ಈಸಿಯಾಗಿ. ಆಮೇಲೆ ಮಾಸ್ಕ್ ಹಾಕೊಂಡು ಮಾಡ್ಬೋದು, ಅಂದ್ರೆ ಮಾಸ್ಕ್ ಹಾಕೊಂಡು ಮಾಡ್ಬೋದು. ಓಕೆ? ನೋಡ್ರಿ, ಡೈರೆಕ್ಷನ್ ನೋಡ್ಕೊಂಡಿದ್ದೀರಾ? ನಿಮ್ಮ ಕೈ ಮೇಲೆನೆ ತೋರಿಸ್ತೀನಿ ಕೊಡ್ರಿ. ಅವ್ರ ಕೈ ಮೇಲ್ಗಿಂತ ನಿಮ್ಮ ಕೈ ಮೇಲೆನೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪರವಾಗಿಲ್ಲ, ಹಂಗೆ ನೋಡ್ರಿ ನೀವು ಅಷ್ಟೇ. ನಾನು ಹಾಕ್ತಿರೋದು ನೋಡ್ರಿ ಹೆಂಗೆ ಹಾಕ್ತಿದ್ದೀನಿ ಅಂತ ಹೇಳ್ರಿ. ನೀವೇನು ಮಾಡ್ತೀರಾ? ಹಿಂಗೆ ಮಾಡ್ತಾ ಇದ್ದೀರಾ. ಓಕೆ? ಹೌದಲ್ಲಪ್ಪ? ನಾನೇನು ಹೇಳ್ತಿದ್ದೀನಿ ಇಷ್ಟೇ, ಸ್ಕಿನ್ನಿಗೆ ಟಚ್ ಮಾಡ್ತಾ ಇದ್ದೇನೆ ನಾನು, ಮಾಡ್ತಾ ಇಲ್ಲ. ಮತ್ತೆ ಹೇರ್ ರಿಮೂವ್ ಆಗ್ತಾ ಇದ್ದೇನಾ? ಇಲ್ಲ. ಆಗ್ತಾ ಇದೆ ಅಲ್ವಾ? ಇಷ್ಟೇ ಮಾಡ್ರಿ. ಇವತ್ತು ಅವ್ರು ಸಿಕ್ಕಿದ್ದಾರೆ ನಿಮಗೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಮನೇಲಿ ಕೂಡ ಇದೆ ಪ್ರಾಕ್ಟೀಸ್ ನಿಮಗೆ. ಟೆನ್ಷನ್ ತಗೋಬೇಡ, ಆರಾಮಾಗಿ ಮಾಡ್ರಿ. ಕಲೀಲಿಕ್ಕೆ ಬಂದಿರಾ? ಅವ್ರನ್ನ ಕೇಳಕ್ ಹೋಗ್ಬೇಡ್ರಿ, ಮಾಡ್ರಿ. ಅವ್ರು ಏನಾದ್ರು ಹಂಗೇನೆ ಅಂತ ಹೇಳ್ಬಿಡ್ತಾರೆ. ಇದು ಕರೆಕ್ಟ್. ವೆಲ್ ಡನ್. ಸೂಪರ್. ನಿಜವಾಗ್ಲು ಚೆನ್ನಾಗಿ ಮಾಡಿದಿರುವಾಗ. ಬಟ್ ಇದು ಬರ್ತಾ ಇದು ಸಣ್ಣ ಆಗಬಾರ್ದು. ನೀವು ಅದನ್ನ ಇವತ್ತು ಪ್ರಾಕ್ಟೀಸ್ ಮಾಡಲೇಬೇಕು. ಇದು ವರ್ಕ್ ಇವತ್ತು. ಆಮೇಲೆ ಇವಾಗ ಬಲೂನ್ ಮೇಲೆ ಮಾಡಿದಿರಲ್ವಾ, ಇವಾಗ ಕೈ ಮೇಲೆ ಯಾವ ಥರ ಮಾಡ್ತಿದ್ದೀರಾ ಆ ಥರ ಹೇರ್ ರಿಮೂವ್ ಮಾಡೋದು. ನೀವು ಬಾಯಲ್ಲಿ ಹಾಕೊಂಡು ರಿಮೂವ್ ಮಾಡಿ ನಿಮ್ಗೆ ಅಭ್ಯಾಸ ಇದೆ. ಇದು ಅಭ್ಯಾಸ ಇಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರಲೇಬೇಕು ನೀವು. ನೆಕ್ಸ್ಟ್ ಕ್ಲಾಸಿಗೆ ಬಲೂನ್ ಮೇಲೆ ಅಂತ ಸುಮ್ಮನೆ ಮಾಡ್ತಿರ್ತೀವಿ ಅಷ್ಟೇ. ಫೀಲ್ ಏನ್ ಗೊತ್ತಾ, ನೀವು ಥ್ರೆಡ್ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ, ಹ್ಯಾಂಡ್ ಮೂವ್ಮೆಂಟ್ ಫಾಸ್ಟ್ ಆಗ್ಬೇಕಲ್ವಾ. ಹ್ಯಾಂಡ್ ಮೂವ್ಮೆಂಟ್ ಫಾಸ್ಟ್ ಆಗ್ಬೇಕು. ನೀವು ಅದ್ರ ಮೇಲೆ ಎಷ್ಟು ಕಲ್ತಿದ್ದೀರಾ ಅಲ್ವಾ? ಹ್ಯಾಂಡ್ ಮೂವ್ಮೆಂಟ್ ಕಲ್ತಿದ್ದೀರಾ, ಥ್ರೆಡ್ ಹೆಂಗ್ ಹಾಕ್ಬೇಕು ಅನ್ನೋದು ಕಲ್ತಿದ್ದೀರಾ. ಆಮೇಲೆ ಸ್ಕಿನ್ ಮೇಲೆ ನೋಡ್ರಿ, ಸ್ಕಿನ್ ಮೇಲೆ ನೀವು ತೆಗಿತಾ ಇದ್ದೀರಾ, ಪೇನ್ ಆಗದೆ ಇರೋ ತರ ಮಾಡೋದನ್ನ ಕಲ್ತಿದ್ದೀರಾ. ಇವಾಗ ನೀವು ಸ್ಕಿನ್ ಮೇಲೆ ಮಾಡ್ಬೋದು ಅಲ್ವಾ? ಇವಾಗ ಸ್ಕಿನ್ ಮೇಲೆ ಮಾಡೋ ಟೈಮ್ ನಲ್ಲಿ ನಿಮ್ಗೆ ಈಸಿ ಅನಿಸ್ತಾ ಇದೆ ಮತ್ತೆ ಫೀಲ್ ನಮಗೆ ನೀವು ಡೈರೆಕ್ಟ್ ಆಗಿ ಸ್ಕಿನ್ ಮೇಲೆ ಮಾಡಕ್ ಹೋದ್ರೆ ಸ್ಕಿನ್ ಉರಿಯುತ್ತೆ. ಸೊ ನಿಮ್ಗೆ ಅದನ್ನ ಅದ್ರ ಮೇಲೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಇವಾಗ ಈಸಿಯಾಗಿ. ಸ್ಕಿನ್ ಮೇಲೆ ಇವಾಗ ನೀವು ಹೆಂಗ